start speaking. So hey guys, welcome to my vlog. And obviously ನಾನು ಅಷ್ಟು ಚೆನ್ನಾಗೇನು ವ್ಲಾಗ್ ಮಾಡಲ್ಲ, ಬಟ್ ಐ ಆಮ್ ಟ್ರೈಂಗ್ ಟು ಡೂ ಮೈ ಬೆಸ್ಟ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಲಾಂಗ್ ಡ್ರೈವ್, Fourth gear. ಓಕೆ. ಸೊ ನಮ್ಮ ಅಪ್ಪ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಯ್ ಅಪ್ಪ, ವ್ಲಾಗಿಗೆ ಹಾಯ್ ಹೇಳ್ಬಿಡಿ. Hi. ಸೊ ನೀವು ನೋಡ್ಬೋದು, ಈಗ ನಾವು ಹೋಗ್ತಾ ಇದ್ದೀವಿ ಲಾಂಗ್ ಡ್ರೈವಿಗೆ. ಆ್ಯಂಡ್ ನನಗೆ 6 ಗಂಟೆಗಿದೆ ಬಸ್. ಬ್ಯಾಂಗ್ಳೂರಿಗೆ ಬಸ್ ಇದೆ ನನಗೆ 6 ಗಂಟೆ. ಆದ್ರೂ ಮೈ ಫಾದರ್ ಇಸ್ ಲೈಕ್ ಇಸ್ ವೆರಿ ಸಪೋರ್ಟಿವ್ ಅಂಡ್ ಇಸ್ ಲೈಕ್ ಕಮ್ ಆನ್, ಲೈಫಲ್ಲಿ ಎಂಜಾಯ್ ಮಾಡ್ಬೇಕು ನೀನು. 6 ಗಂಟೆಗೆ ಬಸ್ಸಿಗೆ ಹೋಗ್ತಿದ್ಯಾ ಅಂದರೆ ಏನಾದರೂ ಥ್ರಿಲ್ ಮಾಡಬೇಕು ಅಂತ ಅನ್ಕೊಂಡು. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ರೋಡು, ಆ್ಯಂಡ್ ಎಷ್ಟು ಬಿಸಿಲಿದೆ ಅಂತ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ರೋಡು. ಸೊ ಡೇ ಟು ಡೇ ಲೈಫ್ ನಾನು ಇಂಥ ಪ್ಲೇಸಲ್ಲಿ ಇರ್ತೀನಿ. ಸೊ ಅದಕ್ಕೋಸ್ಕರನೇ ನನಗೆ ಏನಂತಾರೆ, ಸಿಟಿಯ ಜನ ರಶ್ಶು ಅದೆಲ್ಲ ಆಗಬಾರ್ದೇ ಇರೋದಕ್ಕೆ ರೀಸನೇ ಇದು. ಸೊ ಜಸ್ಟ್ ಥಿಂಕ್, ನೀವೆಲ್ಲ ಲೈಕ್ ಟೂರಿಗೆ ಹೋದಾಗ ಇಂಥ ಪ್ಲೇಸನ್ನ ನೋಡಿರ್ಬೋದು. ಬಟ್ ನನ್ನ ಡೇ ಟು ಡೇ ಲೈಫ್, ನನ್ನ ಹುಟ್ಟಾಗಿಂದ ನಾನು ಈ ಕಾಡಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಸೊ ಅದಕ್ಕೋಸ್ಕರನೇ ನನಗೆ ಇಂಥ ಜಾಗ ಅಂದರೆ ಅಷ್ಟು ಪಂಚಪ್ರಾಣ. ಮತ್ತೆ ಹೌ ಇಸ್ ಮೈ ಡ್ರೈವಿಂಗ್ ಅಪ್ಪಾಜಿ? Fine. ವಾಟ್ ಸೊ ಫೈನ್ ಅಂತ ಎಷ್ಟು ಸ್ವಲ್ಪ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡಿ. ಓ ಗಾಡ್. ಓಕೆ, ಕಲಿತಾ ಇದೆಯಾ ನೀನು? ಕಲ್ತಾಗಿದೆ. ಪರ್ಫೆಕ್ಟ್ ಆಗಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ತೋರಿಸಿ ನಾನು ಹೇಳ್ತೀನಿ. ಏನಕ್ಕೆ ಅಂದ್ರೆ ಕಲ್ತಿ ಸುಮಾರು ಒಂದು 2 years ಆಗಿದೆ. ಬಟ್ ನನಗೆ ನಮ್ಮ ಅಪ್ಪ ಅಮ್ಮನ ಆಬ್ವಿಯಸ್ಲಿ ಕೇವಲ ಪಾಪ ಕಿ ಪರಿ ಅಂತ ಅಂತಾರಲ್ಲ, ಸೊ ಅವರಿಗೆ ಒಂಚೂರು ಹೆದರಿಕೆ, ಎಲ್ಲಿ ಕಾರಿಗೆ ಏನಾದ್ರೂ ಆಗ್ಬಿಡುತ್ತೆ ಅಂತ. ಬೇಸಿಕಲಿ ನನಗೆ ಏನಾದ್ರೂ ಆದ್ರೂ ಕೂಡ ಅವರಿಗೆ 1% ಕೂಡ ಫರಕ್ ಬೀಳಲ್ಲ. ಸೊ ಕಾರಿಗೆ ಏನಾದ್ರೂ ಆದ್ರೆ ಸುಳ್ಳು. ಯಾಕೆಂದ್ರೆ ನಿನಗೇನಾಗುತ್ತೆ ಅಥವಾ ಕಾರಿಗೆ ಏನಾಗುತ್ತೆ ಮುಖ್ಯ ಅಲ್ಲ, ಮುಂದ್ಗಡೆ ಬಂದರೆ ಏನೋ ಆಗಬಾರ್ದು. ನಂದು ಅದೇ ಪರ್ಪಸ್ಸು, ಅದಷ್ಟೇನಿಲ್ಲ. ಅದು ಪಾಯಿಂಟ್ ಟು ಬಿ ನೋಟೆಡ್. ನೋಡಿದ್ರ, ಮುಂದೆ ಇದ್ದವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಯಾವತ್ತು ಡ್ರೈವಿಂಗು. ಸೊ ನನಗೆ ನನ್ನ ಒಳ್ಳೆ ಗುಣ ಬಂದಿರೋದೇ ನಮ್ಮ ಅಪ್ಪ ಅಮ್ಮ ಇಂದ. ನೋಡಿ ನಾನು ಎಷ್ಟು ಒಳ್ಳೆಯಳು ಅಂತ ಇವಾಗ ನಿಮಗೆ ಅರ್ಥ ಆಯ್ತಾ, ಏನಕ್ಕೆ ನಾನು ಇಷ್ಟು ಒಳ್ಳೆಯಳು ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಚಿಕ್ಕ ವಯಸ್ಸಿಂದ ಬರೀ ಒಳ್ಳೆ ಬುದ್ಧಿ ಮಾತು ಹೇಳಿ 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 ನನಗೆ ಒಂದು ಒಳ್ಳೆ ಹುಡುಗಿ ಮಾಡಿದ್ದಾರೆ. ಸೊ ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಏನಂತೀರಾ? ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ಲ? ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಏನಂತೀರಾ? ಓಕೆ.